ಹಾಯ್ ಎವ್ರಿವನ್, ವೆಲ್ಕಮ್ ಟು ಲವ್ ಗುರಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಆ್ಯಡ್ ಶಾಪ್ ಆಯುರ್ವೇದ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಎಲ್ರಿಗೂ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇರುತ್ತೆ, ಬಟ್ ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಈ ಸರ್ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತಾರೆ. ನೀವೇ ಕೇಳಿ. ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಆಯುರ್ವೇದಿಕ್ ಸಾವಯವ ಆರ್ಗ್ಯಾನಿಕ್ ಮತ್ತೆ ಕಾಸ್ಮೆಟಿಕ್ಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಮತ್ತೆ ಮಾರುಕಟ್ಟೆ ಮಾಡ್ತಕ್ಕಂಥ ಒಂದು ಅತಿ ದೊಡ್ಡ ಕಂಪ್ನಿ. ಇದರ ಮೂಲ ಬಂದಿದ್ದು ಗುಜರಾತ್ನ ರಾಜ್ಕೋಟ್ನಲ್ಲಿ ನಮ್ಮ ಕೇಂದ್ರ ಕಚೇರಿ ಇದೆ. ಇದರ ಶಾಖೆಗಳು ಇಡೀ ದೇಶಾದ್ಯಂತ ಮತ್ತು ವಿಶ್ವಾದ್ಯಂತ ವಿಸ್ತರಿಸಿದೆ. ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಈಗೇನು ವಿಷ ಆಗ್ತಾ ಇದೆ, ವಿಷಯುಕ್ತ ಆಗ್ತಾ ಇದೆ ಭೂಮಿ, ಹಲವಾರು ರಾಸಾಯನಿಕಗಳನ್ನು ಬಳಸಿ ಅದನ್ನು ತಪ್ಪಿಸಿ ಅವುಗಳನ್ನು ಸಾವಯವ ಮಾಡಬೇಕು ಮತ್ತು ವಿಷಮುಕ್ತ ಭೂಮಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಎರಡನೇದಾಗಿ ಏನಂತ ಹೇಳಿದ್ರೆ ಆಯುರ್ವೇದ. ಇವತ್ತೆಲ್ಲ ಗೊತ್ತಿದೆ, ನಮ್ಮ ಪುರಾತನ ಕಾಲದಿಂದನೂ ಕೂಡ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಆಯುರ್ವೇದ. ಆದರೆ ನಾವು ಅದನ್ನೇ ಬಿಟ್ಟು ಆಯುರ್ವೇದನೇ ಬಿಡ್ತಾ ಇದ್ದೀವಿ. ಅವುಗಳಿಗೆ ಪುನರುಜ್ಜೀವನ ಕೊಡಬೇಕು ಮತ್ತು ಜನರಲ್ಲಿ ಆಯುರ್ವೇದ ಬಳಕೆಗೆ ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ್ಯಡ್ ಶಾಪ್ ರಿಟೇಲ್ ಕಂಪ್ನಿ ಭಾರತದಲ್ಲಿ ಕಳೆದ 10 ವರ್ಷಗಳಿಂದ ತನ್ನ ಜಾಲವನ್ನು ವಿಸ್ತರಿಸಿ ಕೆಲಸ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಹಲವಾರು ಕಾಯಿಲೆಗಳಿಗೆ ಹೆಂಗಿದೆ ಅಂತ ಹೇಳಿದ್ರೆ ಆಯುರ್ವೇದ ಅತ್ಯುತ್ತಮ ಔಷಧಿಯಾಗಿದೆ. ಉದಾಹರಣೆಗೆ ಚರ್ಮದ ಸಮಸ್ಯೆಗಳು, ಕಿಡ್ನಿ ಸ್ಟೋನು, ಪೈಲ್ಸು, ಥೈರಾಯ್ಡು, ಶುಗರ್, ಈ ಎಲ್ಲ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಇದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ತಿಪ್ಟೂರಿನಲ್ಲೂ ಕೂಡ ಆ್ಯಡ್ ಶಾಪ್ ಆಯುರ್ವೇದ ಸಲಹಾ ಕೇಂದ್ರ ಅನ್ನೋ ಹೆಸರಿನಲ್ಲಿ ಒಂದು ದೊಡ್ಡ ಜಾಲವನ್ನು ವಿಸ್ತರಿಸ್ತಾ ಇದ್ದೀವಿ. ನಮ್ಮಲ್ಲಿ 4 ಥರದ ಪ್ರಾಡಕ್ಟ್ಗಳನ್ನು ನಾವು ವಿಂಗಡಣೆ ಮಾಡ್ಬೋದು. 140ಕ್ಕಿಂತಲೂ ಹೆಚ್ಚು ಆಯುರ್ವೇದಿಕ್ ಉತ್ಪನ್ನಗಳಿದೆ. ಉತ್ಪನ್ನಗಳು ಅಂತ ಹೇಳಿದ್ರೆ ಮೊದಲೆಲ್ಲ ಆಯುರ್ವೇದ ಅಂದರೆ ಸಪ್ಲಿಮೆಂಟ್ ಅಂತ ಹೇಳ್ತಾ ಇದ್ರೆ, ಇದು ಸಪ್ಲಿಮೆಂಟ್ ಅಲ್ಲ, ಇದು ಆಯುರ್ವೇದ ಔಷಧಿಗಳು. ಸಮರ್ಪಕ ಕಾಯಿಲೆಗೆ ಸಮರ್ಪಕವಾದಂಥ ಔಷಧಿಗಳಿದೆ. ಎರಡನೇದು ಬಂದು ಕಾಸ್ಮೆಟಿಕ್, ಸೌಂದರ್ಯವರ್ಧಕಗಳು. ಉದಾಹರಣೆಗೆ ಪೇಸ್ಟ್ ಇದೆ. ಇದು ನಿಮಗೆ ಒಂದು ಡೆಂಟೋಸುಧಾ ಅಂತಕ್ಕಂಥ ಪೇಸ್ಟ್. ಈ ಪೇಸ್ಟಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ಈ ಪೇಸ್ಟನ್ನು ಒಮ್ಮೆ ಯೂಸ್ ಮಾಡಿದ್ರೆ ನಿಮ್ಗೆ ಇದ್ರ ಅರಿವು ಬರುತ್ತೆ. ಇದೊಂದು ಆಯುರ್ವೇದಿಕ್ ಪೇಸ್ಟು. ಇದು ಹಲ್ಲುಗಳನ್ನು ಗಟ್ಟಿ ಮಾಡೋಕ್ಕೆ, ಹಲ್ಲುಗಳನ್ನು ಹುಡುಕಾಗ್ದಂಗೆ ನೋಡ್ಕೊಳ್ಳಿಕ್ಕೆ, ಮತ್ತು ಹಲ್ಲುಗಳನ್ನು ಹೆಚ್ಚು ಆಯಸ್ಸು ಬರೋ ಥರ ನೋಡ್ಕೊಳ್ಳಿಕ್ಕೆ ತುಂಬ ದೊಡ್ಡ ಸಹಾಯನ ಮಾಡ್ತಕ್ಕಂಥ ಪೇಸ್ಟು. ಇದೇ ಥರದಲ್ಲಿ ನಮ್ಮಲ್ಲಿ ಎಲ್ಲ ತರಹದ ಕಾಸ್ಮೆಟಿಕ್ಗಳು ಕೂಡ ಇದೆ. ಸೋಪ್ ಬರ್ತವೆ, ಎಲ್ಲ ಥರದ ಸೋಪ್ಗಳು ಬರುತ್ತೆ, ಮತ್ತು ಎಲ್ಲ ಥರದ ಫೇಸ್ ಕ್ರೀಮ್ ಬರುತ್ತೆ. ಮೂರನೇದು ಬಂದು ನಮ್ಮಲ್ಲಿ ಇರ್ತಕ್ಕಂಥ ಮೂರನೇ ಅತಿ ದೊಡ್ಡ ಪ್ರಾಡಕ್ಟ್ ಏನಂದರೆ ನ್ಯೂಟ್ರಿಷಿಯನ್ ಪ್ರಾಡಕ್ಟ್ಗಳಿದೆ. ಇವತ್ತು ಗೊತ್ತಿದೆ, ಇವತ್ತು ನಿಮಗೆ ಜನ ದಪ್ಪ ಆಗಬೇಕು, ಸಣ್ಣ ಆಗಬೇಕು ಅಂತಕ್ಕಂಥ ಪೈಪೋಟಿ ಒಳಗಡೆ ಸ್ಟಿರಾಯ್ಡ್ ಇರ್ತಕ್ಕಂಥ ಮತ್ತು ಏನೇನೋ ಕೆಮಿಕಲ್ ಹಲವಾರು ಇದುಗಳನ್ನೆಲ್ಲ ಬಳಸ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಆಯುರ್ವೇದ ಉತ್ಪನ್ನಗಳನ್ನು ಬಳಸ್ಬೋದು ಅನ್ನೋಂಥ ಕಾರಣಕ್ಕಾಗಿ ನಮ್ಮಲ್ಲಿ ಮೂರನೇದಿದೆ. 4ನೇದು ನಮ್ಮಲ್ಲಿ ಸಾವಯವ ಗೊಬ್ಬರ. ಇವತ್ತಿನ ಕೃಷಿಗೆ ತುಂಬ ಮೂಲವಾಗಿ ಬೇಕಾಗಿರ್ತಕ್ಕಂಥ ಜೀವಾಮೃತ ಇರ್ಬೋದು, ಮತ್ತು ಸಾವಯವ ಇರ್ಬೋದು, ಆ 97 ಲಘು ಪೋಷಕಾಂಶಗಳು ಏನಿದೆ ಅದನ್ನೆಲ್ಲವೂ ಬರ್ತಕ್ಕಂಥ ಸಾವಯವ ಉತ್ಪನ್ನಗಳನ್ನು ನಾವು ಮಾರುಕಟ್ಟೆ ಮಾಡ್ತಾ ಇದ್ದೀವಿ. 3 ಪದಾರ್ಥಗಳನ್ನು ಇಟ್ಕೊಂಡು ಕಳೆದ 5-6 ವರ್ಷಗಳಿಂದ ತಿಪ್ಟೂರಿನಲ್ಲೂ ಕೂಡ ನಡೀತಾ ಇದ್ದು, ಇಡೀ ಕರ್ನಾಟಕದಲ್ಲಿ ನಾವು 16,000 ಜನಕ್ಕೆ ಇವತ್ತು ಔಷಧಿಗಳನ್ನು ತಲುಪಿಸಿದ್ವಿ. ಮತ್ತು ಪ್ರತಿದಿನ ನಮ್ಮಿಂದ ಕೊರಿಯರ್ ಮುಖಾಂತರ 15ರಿಂದ 20 ಜನಕ್ಕೆ ಔಷಧಿಗಳು ಕೊರಿಯರ್ ಆಗುತ್ತೆ. ಬಹುತೇಕ ಹೆಚ್ಚು ಗಜಕರ್ಣ ಸಮಸ್ಯೆ, ಸೋರಿಯಾಸಿಸ್ ಇರ್ತಕ್ಕಂಥವ್ರು, ಪೈಲ್ಸ್ ಇರ್ತಕ್ಕಂಥವ್ರು ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಔಷಧಿಗಳನ್ನು ತಗೊಂಡು ಬಳಸ್ತಾ ಇದ್ದಾರೆ. ಅಂದರೆ ತೊಡೆ ಹತ್ರ ಎಲ್ಲ ತುರ್ಕೆ ಆಗುತ್ತೆ, ಹೊಟ್ಟೆ ಮೇಲೆ ಪ್ರೈವೇಟ್ ಪಾರ್ಟ್ ಹತ್ರ ಎಲ್ಲ ಸಣ್ಣ ಗುಳ್ಳೆಗಳಾಗುತ್ತವೆ. ಅದು ಬೇರೆ ಯಾವ ಮೆಡಿಸಿನಲ್ಲೂ ಕ್ಯೂರೇ ಆಗಲ್ಲ. ಆದರೆ ಆಯುರ್ವೇದದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ 100% ಚಿಕಿತ್ಸೆ ಇದೆ. ಅವ್ರು ಲೈಫ್ ಟೈಮ್ ಕ್ಯೂರ್ ಆಗ್ತಾರೆ. ಒಂದ್ಸರಿ ಸ್ಕಿನ್ ಡಿಸೀಸ್ ಬಂದರೆ ಮನುಷ್ಯ ಎಲ್ಲಿಂದ ಮಟ್ಟು ಕೊಂಡೋಗ್ತಾನೆ ಅಂದರೆ, ನಾನು ಬದುಕಿರೋದೇ ವೇಸ್ಟ್ ಏನಪ್ಪ ಅನ್ನೋ ತನಕ ಹೋಗ್ತಾನೆ. ಆದರೆ ಅದಕ್ಕೆ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಹೇಳೋದೇ ಇಲ್ಲ, ಯಾರು ಸಜೆಸ್ಟೇ ಮಾಡಲ್ಲ ಆಯುರ್ವೇದ ಮಾಡಿ ಅಂತ. ಆಯುರ್ವೇದ ಅಂತಿದಂಗೆ ಲೇಟ್ ಅಂತಾರೆ. ಅವ್ರು ಮಾಡ್ತಿರೋ ಮೆಡಿಸಿನಲ್ಲಿ 5 ವರ್ಷ 10 ವರ್ಷ ಆದರೂ ಕ್ಯೂರ್ ಆಗಿರಲ್ಲ ಅವರು. ಆಯುರ್ವೇದ ಅಂದಾಗ ಲೇಟ್ ಅಂತಕ್ಕಂಥ ಇದನ್ನು ಹಣೆಪಟ್ಟಿದೆ. ಈ ಹಣೆಪಟ್ಟಿನ ಹೋಗ್ಲಾಡಿಸ್ಲಿಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾರ್ಕೆಟಿಂಗ್ ಜಾಲ ಇದೆ, ಈ ಜಾಲ ಈ ಕೆಲಸ ಮಾಡಲ್ಲ. ಏನಕ್ಕೆ ಆ ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ನಮ್ಮದೊಂದು ಪೈಲ್ಸುದಾ ಅಂತ ಒಂದು ಆಯಿಂಟ್ಮೆಂಟ್ ಇದೆ. ಅದು ಪೈಲ್ಸ್ಗೆ ತುಂಬ ಅದ್ಭುತವಾದಂಥ ಆಯಿಂಟ್ಮೆಂಟು. ಆ ಥರದೊಂದು ಆಯಿಂಟ್ಮೆಂಟು ಹೊರಡಲ್ಲೇ ಇಲ್ಲ. ಈಗ ಮೆಡಿಕಲ್ಗಳಲ್ಲೂ ಎಲ್ಲೋ ಅದು ಇಟ್ಟರು ಅಂತ ಹೇಳಿದ್ರೆ, ಮೆಡಿಕಲ್ನವ್ರಿಗೆ ಹೋಗ್ಬಿಟ್ಟು ಯಾರು ಕೂಡ ಪೇಷೆಂಟು ನನಗೆ ಪೈಲ್ಸುದ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳಲ್ಲ. ನನಗೆ ಪೈಲ್ಸ್ ಆಗೈತೆ ಕೊಡಿ ಅಂತ ಹೇಳಿದ್ರು ಅವರು ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಏನೇನಿದೆ ಅದು ಮಾತ್ರ ಕೊಡ್ತಾರೆ. ಮೆಡಿಕಲ್ ಅವರೇನೆ ಅದನ್ನು ಇಲ್ಲ ಇದು ಆಯುರ್ವೇದ ಇದನ್ನು ಬಳಸೋದನ್ನ ಪುಷಪ್ ಮಾಡಲ್ಲ. ಪುಷಪ್ ಮಾಡಬೇಕಂದ್ರೆ ಏನಾಗಬೇಕು, ಪುಷಪ್ ಮಾಡಬೇಕು ಅಂತ ಹೇಳಿದ್ದು ಗ್ರಾಹಕರದೇ ಜಾಲ ಕ್ರಿಯೇಟ್ ಆಗಬೇಕು, ಒಂದು ಗ್ರಾಹಕರದೇ ಸೆಟಪ್ ಕ್ರಿಯೇಟ್ ಆಗಬೇಕು, ಅವ್ರದ್ದೇ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಈ ಕಂಪ್ನಿ 10 ವರ್ಷದಲ್ಲಿ ಏನು ಮಾಡ್ತು ಅಂದರೆ ಜನರ ಮಧ್ಯೆ ಹೋಗ್ಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತು. ಮತ್ತು ಎರಡನೇದು ಜನಕ್ಕೂ ಅಷ್ಟೇ. ಜನಕ್ಕೆ ಏನಾಗಿದೆ, ರೈತರಿಗೆ ಈಗ ಕೃಷಿ ಅನ್ನೋದು ಇವತ್ತು ದುಬಾರಿ ಆಗ್ತೈತೆ. ಒಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಭೂಮಿಗೆ ಯೂರಿಯಾ ಹಾಕಲಿಲ್ಲ ಅಂದರೆ ಮೊಳಕೆ ಬರಲ್ಲ ಅಂತ ಸ್ಥಿತಿ ನಿರ್ಮಾಣ ಮಾಡಿದ್ದೀವಿ ನಾವು. ಆ ಸ್ಥಿತಿಯಿಂದ ಪರಿಹಾರ ಏನು, ಸಾವಯವ ಹೆಂಗೆ ಸಿಗಬೇಕು ಅವ್ರಿಗೆ, ಕೈಗೆಟ್ಕೋ ಬೆಲೆಯಲ್ಲಿ ಸಿಗಬೇಕು ಅವ್ರಿಗೆ.
ಇದು ಕೈಗೆಟ್ಕೋ ಬೆಲೆ ಅಂತ ಹೇಳಿದ್ರೆ ಯಾವುದೋ ಅಂಗಡಿಯವನು ನಿಮಗೆ ಕೈಗೆಟ್ಕೋ ಬೆಲೆಯಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಅವ್ನಿಗೆ ನೀನೊಂದು 3,000 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ರೆ ನೀನು ಡಿಸ್ಟ್ರಿಬ್ಯೂಟರ್ ಆಗ್ತೀಯಪ್ಪ, ನೀನು ಡಿಸ್ಟ್ರಿಬ್ಯೂಟರ್ ಆದಮೇಲೆ ನೀನು ನಿನ್ನ ತೋಟಕ್ಕೆ ಬಳಸೋಂಥ ಪ್ರಾಡಕ್ಟು ನಿನಗೆ ಕಂಪ್ನಿ ಪ್ರೈಸಲ್ಲಿ ಸಿಗುತ್ತೆ ಅನ್ನೋದು ಮಾರೋದು ಬೇರೆ ಪ್ರಶ್ನೆ. ಕನಿಷ್ಠ ಅವ್ನು ಸ್ವಂತ ಬಳಕೆ ಮಾಡ್ತಕ್ಕಂಥ ಐಟಮ್ಗಳಿದೆಯಲ್ಲ ಅದು ಅವನಿಗೆ ಆ ದರಕ್ಕೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ 1,500 ರೂಪಾಯಿ ಪರ್ ಮಂತ್ ಕಾಸ್ಮೆಟಿಕ್ ಇರುತ್ತೆ. ಪೇಸ್ಟ್ ಅಂತೆ, ಕ್ರೀಮ್ ಅಂತೆ, ಸೋಪ್ ಅಂತೆ, ಹೇರ್ ಆಯಿಲ್ ಅಂತೆ, ಬಾಡಿ ವಾಶ್ ಅಂತೆ 1,500 ರೂಪಾಯಿ ಇರುತ್ತೆ ಸರ್. ನೀವು ಯಾವುದೇ ಅಂಗಡಿಗೆ ಹೋಗಿ ತೊಗೊಂಬಂದ್ರು ಕೂಡ 1,500 ರೂಪಾಯಿ ಪೇ ಮಾಡಬೇಕು. ನೀವಿಲ್ಲಿ ಈ ಥ್ರೂನಲ್ಲಿ ತೊಗೊಂಡಾಗ ಏನಾಗುತ್ತೆ, ಅದು 1,500 ರೂಪಾಯಿ ಪೇ ಮಾಡ್ತಕ್ಕಂಥದ್ದು ನೀವು 750-800 ರೂಪಾಯಿಗೆ ನಿಮ್ಮ ಮನೆಗೆ ಪ್ರಾಡಕ್ಟ್ ಬರುತ್ತೆ. ನೀವು ಗ್ರಾಹಕರಾಗಿ ಡಿಸ್ಟ್ರಿಬ್ಯೂಟರ್ ನಿಮ್ಮ ಮನೆಗೆ ಆ ಪ್ರಾಡಕ್ಟ್ ಬರ್ತದೆ. ಮನೆ ಒಂದು ಫ್ಯಾಮಿಲಿ ಒಂದು ವರ್ಷದಲ್ಲೂ ಕೂಡ ತನ್ನ ಸೇವಿಂಗ್ ಮೆಥಡನ್ನು ಕೂಡ ಕನಿಷ್ಠ ಏನಿಲ್ಲ ಅಂತ ಹೇಳಿದ್ರು ಒಂದು 10-15 ಸಾವಿರ ರೂಪಾಯಿ ಅಷ್ಟನ್ನು ಸೇವ್ ಮಾಡ್ಬೋದು ಒಂದು ಫ್ಯಾಮಿಲಿ. ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಈಗ ಮೆಡಿಸನ್ ಸಿಗುತ್ತೆ, ಆರ್ಗ್ಯಾನಿಕ್ ಗೊಬ್ಬರ, 1,000 ಅಡಿಕೆ ಗಿಡ ಇದೆ ಅಂತ ಹೇಳಿದ್ರೆ ವರ್ಷಕ್ಕೊರು 1 ಲಕ್ಷ ರೂಪಾಯಿ ಗೊಬ್ಬರ ಹಾಕಬೇಕು. ಅವ್ರು ನಮ್ಮ ಈ ಸಿಸ್ಟಮ್ ಒಳಗಡೆ ಬಂದರು ಅಂತ ಹೇಳಿದ್ರೆ ಒಂದು 50,000 ರೂಪಾಯಿಂದ 1 ಲಕ್ಷದ MRP ಗೊಬ್ಬರಕ್ಕೆ ಆಗೋಗುತ್ತೆ. ಇದು ಈ ಥರದ ಒಂದು ಸಿಸ್ಟಮ್ ಇರುತ್ತೆ. ಮತ್ತು ಈ ಸಿಸ್ಟಮ್ ಆ್ಯಕ್ಚುಲಿ ಬೇರೆ ದೇಶಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈಗ ಅಮೇರಿಕಾಕ್ಕೆ ಹೋದರೆ, ಫ್ರಾನ್ಸ್ ಇಲ್ಲೆಲ್ಲ ಹೋದರೆ ನಿಮಗೆ 100ರಲ್ಲಿ 90% ಜನ ನೆಟ್ವರ್ಕಲ್ಲೇ ಬಳಕೆ ಮಾಡೋದು. ಅಲ್ಲಿ ಮೊಬೈಲ್ ರೀಚಾರ್ಜ್ ಆಗೋದು ಕೂಡ ನೆಟ್ವರ್ಕಲ್ಲೇ. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿನ ಜೀವನ ಮಟ್ಟ ಇದೆಯಲ್ಲ, ಅವ್ರ ಜೀವನ ಮಟ್ಟ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವರು ಪ್ರತಿಯೊಬ್ಬರು ಕೂಡ ಅವ್ರು ಏನೇ ಬದುಕು ಮಾಡ್ತಾ ಇದ್ರು ಕೂಡ ಆ ಬದುಕಿನ ಜೊತೆಗೆ ಪ್ರತಿಯೊಬ್ಬರು ಈ ಥರದೊಂದು ನೆಟ್ವರ್ಕ್ ಸಿಸ್ಟಮಲ್ಲಿ ಇರ್ತಾರೆ. ಅಲ್ಲಿ ಗ್ರಾಹಕದಿಂದ ನೇರ ಒಬ್ರು, ಹಂಗಾಗಿ ಅಲ್ಲಿಗೆ ಅವ್ರ ರೇಟು ಕಡಿಮೆ ಬರುತ್ತೆ. ಅದರೊಳಗಡೆ ಮತ್ತೆ BV ಲೆಕ್ಕದಲ್ಲಿ ಅವ್ರಿಗೆ ವಾಪಸ್ ಲಾಭ ಕೂಡ ಬರುತ್ತೆ. ಇದೊಂದು ಲಾಭ ಕೊಡ್ತಕ್ಕಂಥ ಒಂದು ಇದು. ಈ ನಿಟ್ಟಿನಲ್ಲಿ ಇದು ಹೆಚ್ಚು ಜನರಿಗೆ ತಲುಪೋದ್ರ ಮುಖಾಂತರ ಹೆಚ್ಚು ಜನ ಆಯುರ್ವೇದ ಬಳಕೆ ಮಾಡಲಿಕ್ಕೆ ಬೇಕಾದಂಥ ಇದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಬೇಕು. ನಮ್ಮಲ್ಲಿ ಯಾವುದೇ ಕಾಲಘಟ್ಟದಲ್ಲೂ ಕೂಡ ಎಲ್ಲ ಥರದ ಔಷಧಿಗಳು ಮತ್ತು ಸಾವಯವ ಗೊಬ್ಬರಗಳು, ಕಾಸ್ಮೆಟಿಕ್ಗಳು ನಮ್ಮಲ್ಲಿ ಯಾವಾಗಲೂ ಕೂಡ ದೊರೆಯುತ್ತೆ. ತಿಪ್ಟೂರಿನ ಗಾಂಧಿನಗರದಲ್ಲಿ ಉದಯ ಭಾರತಿ ಕಾಲೇಜ್ ಹಿಂಭಾಗದಲ್ಲಿ ದಾದಾಜಿ ಆರ್ಗ್ಯಾನಿಕ್ ಕಂಪನಿಯ ಆ್ಯಡ್ ಶಾಪ್ ಈ ರಿಟೇಲ್ ರಾಜ್ಕೋಟ್ನ ಶಾಖೆಯಾಗಿ ಆ್ಯಡ್ ಶಾಪ್ ಆಯುರ್ವೇದ ಸಲಹಾ ಕೇಂದ್ರ ತಿಪ್ಟೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಶಾಖೆಯಲ್ಲಿ ಹಲವಾರು ಜನ ಪ್ರತಿನಿಧಿಗಳಾಗಿ, ಮಾರಾಟಗಾರರಾಗಿ, ಡಿಸ್ಟ್ರಿಬ್ಯೂಟರ್ಗಳಾಗಿ ಎಲ್ಲರೂ ಕೂಡ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಫ್ಯಾಮಿಲಿ. ಈ ಫ್ಯಾಮಿಲಿಯ ಈ ಕೆಲಸ ಏನಿದೆ, ಈ ಕೆಲಸ ಕಾರ್ಯಕ್ಕೆ ನೀವೆಲ್ಲರೂ ಕೂಡ ಹೆಚ್ಚು ಬಳಕೆ ಮಾಡೋದ್ರ ಮುಖಾಂತರ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ತುಂಬ ಜನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕ್ಲಾರಿಟಿ ಇರಲ್ಲ. ಈ ಸರ್ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ. ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ನೀವು ಕೂಡ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಹೇಗೆಲ್ಲ ಬೆನಿಫಿಟ್ ತೊಗೋಬೋದು ಅಂತ ಈಗಲೇ ಹೇಳಿದ್ದಾರೆ. ಕೇಳಿ ತಿಳ್ಕೊಳ್ಳಿ. ಈ ಉತ್ಪನ್ನಗಳನ್ನು ಬಳಸ್ತಕ್ಕಂಥ ಗ್ರಾಹಕರಾಗಬೇಕು. ಜೊತೆಗೆ ಅವ್ರು ಏನಾದರೂ ಬಯಸಿದ್ರೆ ಈ ಉತ್ಪನ್ನಗಳನ್ನು ಮಾರ್ತಕ್ಕಂಥ ಮಾರಾಟಗಾರರಾಗಬೇಕು, ಕನಿಷ್ಠ ಬಂಡವಾಳದ ಜೊತೆಗೆ. ಇವತ್ತು ದೊಡ್ಡ ಬಂಡವಾಳ ಅಂಗಡಿ ಮಾಡೋಕ್ಕಾಗಲ್ಲ. ಒಂದು ಅಂಗಡಿ ಮಾಡಬೇಕು ಅಂತ ಹೇಳಿದ್ರೆ ರೋಡ್ ಸೈಡಲ್ಲಿ ಇವತ್ತು 10-15 ಲಕ್ಷ ದುಡ್ಡು ಬೇಕು. ಆ ಥರ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಂತ ಹೇಳಿದ್ರೆ ಒಂದು 3,000 ರೂಪಾಯಿ ಅವನು ಡಿಸ್ಟ್ರಿಬ್ಯೂಟರ್ ಆಗ್ತಿದ್ದಂಗೆ ಅವನೊಂದು ಅಂಗಡಿಯನ್ನು ಮಾಡ್ಕೋಬೋದು. ಇದು ಇಲ್ಲಿರ್ತಕ್ಕಂಥ ಅವನಿಗೆ ಅನುಕೂಲಗಳಿದೆ. ಇಲ್ಲಿರೋ ಎಲ್ಲ ಪ್ರಾಡಕ್ಟ್ಗಳು ಅವನಿಗೆ ಜಿನೇರಿಟಿ ಒಳಗಡೆ ಸಿಗುತ್ತೆ. ಮತ್ತು ಇಲ್ಲಿರೋ ಎಲ್ಲ ಪ್ರಾಡಕ್ಟ್ಗಳು ಕೂಡ ISO ಆಗಿರ್ತಕ್ಕಂಥವು, FSSAI ಅನುಮತಿ ಇರ್ತಕ್ಕಂಥವು, ಸರ್ಕಾರದ ಎಲ್ಲ ಥರದ ಅನುಮತಿಗಳನ್ನು ಪಡೆದಿರ್ತಕ್ಕಂಥ ಪ್ರಾಡಕ್ಟ್ಗಳಿದೆ. ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಅಂದರೆ ಡಿಟಾಕ್ಸ್ ಅಂತ ಹೇಳಿದ್ರೆ ನಮ್ಮ ಲಿವರನ್ನು ಕ್ಲೀನ್ ಮಾಡುತ್ತೆ. ಈ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರು, ಸ್ಮೋಕ್ ಮಾಡೋರು, ಮತ್ತು ಹೆಚ್ಚಿಗೆ ಮಾತ್ರೆ ನುಗ್ತಕ್ಕಂಥ ಜನ ಏನಿರ್ತಾರೆ ಅವ್ರಿಗೆ ಇದೊಂದು ವರದಾನ. 14 ದಿನದ ಕೋರ್ಸು. ಪ್ರತಿ ವ್ಯಕ್ತಿ ತನ್ನ ಲೈಫಲ್ಲಿ 14 ದಿನ ಇದೊಂದು ಕೋರ್ಸ್ ಮಾಡಿದ್ರೆ ಅವನು ಡಿಟಾಕ್ಸ್ ಫ್ರೀ ಆಗ್ತಾನೆ. ನಾವಿವತ್ತು ಡಿಟಾಕ್ಸಿನ ಬಗ್ಗೆ ನಾವು ಮಾತಾಡ್ತೀವಿ. ಡಿಟಾಕ್ಸ್ ಹೆಂಗೆ ಬರುತ್ತೆ ಅಂತ ನಾವು ತಿನ್ನೋ ಪ್ರತಿ ಆಹಾರದಲ್ಲಿ ಬರುತ್ತೆ. ಜಂಕ್ ಫುಡ್ಡಲ್ಲಿ ಬರುತ್ತೆ, ಪಾನಿಪುರಿಲಿ ಬರುತ್ತೆ, ಗೋಬಿಯಲ್ಲಿ ಬರುತ್ತೆ, ಎಲ್ಲದರಲ್ಲೂ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಹೊರಕ್ಕೆ ಹಾಕಕ್ಕೆ ನಮ್ಮ ಹತ್ರ ದಾರಿ ಇಲ್ಲ. ಕರೆಕ್ಟ್. ಹೊರಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಡಿಟಾಕ್ಸ್ ಮಾಡ್ಕೋಬೇಕು ಬಾಡಿಯನ್ನು. ಇದು ಡಿಟಾಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್. ಇದು ಒಂದು ಹರ್ಬಲ್ ಟೀ ಇರುತ್ತೆ ಮತ್ತು 4 ಥರ ಮಾತ್ರೆ ಇರುತ್ತೆ. 14ನೇ ದಿನದ ಕೋರ್ಸು. ನೀವು 5 ದಿನ ಕೋರ್ಸ್ ಮಾಡಿ 6ನೇ ದಿನಕ್ಕಾಗಲೇ ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರದ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.